ಜಗತ್ತಿನ ತುಂಬವೆಲ್ಲ ಸಂಚಾರ ಮಾಡಿರುವಂತ ತಾಯಿ ವರದಾನಿ ಗುಡ್ಡಾಪುರ ದಾನವ್ವ ಕಾಶಿ ಪಟ್ಟಣಕ್ಕೆ ಬರ್ತಾರೆ. ವಿಶ್ವನಾಥನನ್ನ ಕಣ್ತುಂಬ ಕಾಣ್ತಾರೆ. ಗಂಗಾ ನದಿ ಒಳಗ ಮಿಂದು ಮುಳುಗೆದ್ದು ಸ್ನಾನವನ್ನ ಮಾಡಿ ಆನಂದವಾಗಿ ವಿಶ್ವನಾಥನ ದರ್ಶನವನ್ನ ಮಾಡಿ, ದರ್ಶನ ಮಾಡೋದು ವಾನಪ್ರಸ್ಥ ಅಂತ ಒಂದದ, ಸನ್ಯಾಸಿ ಅಂತ ಒಂದದ, ಬ್ರಹ್ಮಚಾರ್ಯ ಅಂತ ಒಂದದ, ಗೃಹಸ್ಥ ಅಂತ ಒಂದು ಆಶ್ರಮಗಳು, 4 ಆಶ್ರಮಗಳದಾವ. 60 ವರ್ಷ ಆಗನ ಸಂಸಾರಕ್ಕೆ ರಿಟೈರ್ಮೆಂಟ್ ಕೊಡ್ಬೇಕು. ಅವಾಗ ಇನ್ನೂ ಚಾಲು ಆಗ್ತದೆ ನಿಮ್ದು. ಮಗನಿಗೆ ಮನಿ ಕಟ್ಟಬೇಕು, ಮೊಮ್ಮಕ್ಕಳಿಗೆ ಮನಿ ಕಟ್ಟಬೇಕು, ಚಾಲು ಆಗುತ್ತೆ. 60 ವರ್ಷ ಆದ ಬಳಿಕ ಲೋಕ ಸಂಚಾರದೊಳಗಿರುವಂತ ಕಾಶಿ, ರಾಮೇಶ್ವರ, ದೇವರ ಉಳಿವಿ, ಗೋಕರ್ಣ ದೇವರ ದರ್ಶನ ಮಾಡೋದು, ಎಲ್ಲಿ ಹೋಗಿ ಸನ್ನಿಧಾನಕ್ಕೆ ಹೋಗಿ ಹಣಿ ಹೊಡೆಯೋದು, ಮಠದಾಗ ಬಂದು ಸ್ಮರಣೆ ಮಾಡೋದು. 60 ವರ್ಷ ಆತು ಅಂದ್ರ ಯಾಕ್ರಿ ಅಜ್ಜವ್ರ 60 ವರ್ಷ? ಬೇಂದ್ರೆ ಬರೀತಾರೆ, 60ಕ್ಕ ಅರಳು ಮರಳು, ಒಂದು ಕಾವ್ಯ ಅದವ್ರದ್ದು. ಅರಳು ಮರಳಲ್ಲ, 60ಕ್ಕೆ ನೀ ಮತ್ತಿ ಮರಳಿ ಅರಳತ್ಯಪ್ಪ, ಅದಕ್ಕೆ ನೀ ಮತ್ತಿನ್ನು ಮುಂದೆ ದೇವ್ರ ದರ್ಶನಕ್ಕೆ ಹೋಗು ಅಂತದ್ರ ಅರ್ಥ. ಸೋಮನಾಥ ದಾನಮ್ಮಳ ಬದುಕು ಅದೆಂತ ಬದುಕಾಗಿತ್ತು, ಪ್ರೇರಣೆಯ ಬದುಕಾಗಿತ್ತು, ಈ ಜಗತ್ತಿನ ಉಲ್ಲಾಸದ ಬದುಕಾಗಿತ್ತು. ನಾವು ಮತ್ತೊಬ್ಬರಿಗಾಗಿ ಬದುಕಬೇಕೇ ವಿನಃ, ಮತ್ತೊಬ್ಬರಿಗೆ ಒಳ್ಳೆಯದು ಮಾಡಬೇಕೇ ವಿನಃ ಮತ್ತೊಬ್ಬರಿಗೆ ಕೆಟ್ಟದ್ದು ಬಯಸಬಾರದು. ಬರೀತಾರಲ್ಲ, ಏಸು ಕಾಲ ಬದುಕಿದರೇನು, ಗಂಗೆಯಲ್ಲಿ ಮುಳುಗಿದರೇನು, ಕಾಸಿಗೆ ಹೋಗಿ ಹಣೆ ಹೊಡೆದರೇನು, ಮತ್ತೊಬ್ಬರ ಮನೆಯ ಘಾತವ ಮಾಡಿ ಮತ್ತೊಬ್ಬರ ಮನಸ್ಸು ನೋಯಿಸಿ ಏಸು ಕಾಲ ಬದುಕಿದ್ರೆ ಮಾಡೋದಾದ್ರೆ ಏನದ? ತಾಯಿ ದಾನಮ್ಮ ಸಂಚಾರವನ್ನ ಮಾಡ್ತಾ ಮಾಡ್ತಾ ಬರಬೇಕಾದ್ರ ದಾರಿ ಒಳಗ ಒಂದಿಷ್ಟು ಭಿಕ್ಷುಕರು ಅನ್ನವಿರ್ಲಾರದೆ ಹಸಿವು 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 ಅಂತ ಬಳಲುತ್ತಿದ್ರು. ಬಹಳ ದಿನಗಳಿಂದ ಪ್ರಸಾದವನ್ನೇ ಮಾಡಿದ್ದಿಲ್ಲ. ಕಾಶಿ ಒಳಗೆ ಹೋಗ್ಯಾರ, ದರ್ಶನ ಮಾಡ್ಯಾರ, ಪ್ರಯಾಗರಾಜದೊಳಗೆ ಹೋಗಿ ಗಂಗಾ ತ್ರಿವೇಣಿ ಸಂಗಮದೊಳಗೆ ಮುಳುಗೆದ್ದಾರ. ಗುಡ್ಡಾಪುರ ದಾನಮ್ಮ ಸೋಮನಾಥ ಅಲ್ಲಿಂದ ಬರಬೇಕಾದ್ರೆ ಒಂದಿಷ್ಟು ಜನ ಅನ್ನವಿರ್ಲಾರದೆ ಹಸಿವು 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 ಅಂತ ಹೊದ್ದಾಡಕತ್ತಾರ. ಈ ಜಗತ್ತಿನೊಳಗ ಹಸಿವು ಕಲಿಸುವಂತ ಪಾಠ ಇನ್ಯಾವುದು ಕಲಿಸಕ್ಕಿಲ್ಲ ಅಂತ ನಮಗೆ ಭಾವ ಮತ್ತು ಅನುಭವಿಸಿದ್ದು ನೋವುಗಳು ನಮಗೆ ಕಾಣ್ತಾವೆ. ತಾಯಿ ದಾನಮ್ಮ ಅಲ್ಲಿರುವಂತ ಹಸಿವು ಹಸಿವು ಅಂತ ಬಳಲುವಂತ ಮಕ್ಕಳನ್ನ ಒಂದು ಕ್ಷಣ ನೋಡ್ತಾಳೆ. ಪ್ರಯಾಗರಾಜದೊಳಗ ಭಿಕ್ಷೆಯನ್ನ ಬೇಡುವಂತ ಮಕ್ಕಳನ್ನ ಒಂದು ಕ್ಷಣ ನೋಡ್ತಾಳೆ. ತಟ್ಟೆ ಖಾಲಿ ಅದ, ಅದರಾಗೇನೂ ಇಲ್ಲ. ಬಹಳ ದಿನಗಳಾತು, ಊಟನೇ ಮಾಡಿದ್ದಿಲ್ಲ ಅವರು. ಆ ಮಕ್ಕಳು ಹಸಿವು ಹಸಿವು ಅಂತ ಬಳಲೋದನ್ನ ಕಂಡು ತಾಯಿ ದಾನಮ್ಮ ನೋಡಿ ಮನಸ್ಸಿನೊಳಗೆ ಬಹಳ ಕಳವಳ ಪಡ್ತಾಳೆ, ದುಃಖ ಪಡ್ತಾಳೆ. ಕೇಳ್ರಿ ಕಡೆ, ನನಗೆ ಒಬ್ಬ ಫೋನ್ ಹಚ್ಚಿದ್ದ. ಫೋನ್ ಹಚ್ಚಿ, ಅಪ್ಪವ್ರ ಏನಪ್ಪ, ನಾ ಮನಿ ಮೇಲೆ ಲಿಂಬಿಕೆ ಬಿದ್ದವ್ರಿ. ಹೌದಾ ಅಪ್ಪವ್ರ? ಏನ್ರಿ, ನಮ್ಮ ಮನಿ ಮುಂದೆ ಕ್ಯಾರ್ ಇಟ್ಟರ್ರಿ ತಂದು. ಕೆಟ್ಟ ಮಾನಸಿಕ ಅವ. ಹೌದೇನು? ಅಟ್ ಮಾನಸಿಕನಲ್ಲ, ಸುಟ್ಟು ಸುಡ್ಲಾರ್ದ ಟಾಸ್ತಿ ಅದ ಅವನಿಗೆ. ಸುಮಾರು ಒಂದು 300-400 ಎಕರೆ ಹೊಲ ಅದ. ₹1 ದಾನ ಮಾಡ್ದವಲ್ಲ, ಸಿಕ್ಕ ಚಾನ್ಸ್ ತಡಿ ಅಂತ ಅನ್ಕೊಂಡು ನಾನಂದ, ಕ್ಯಾರ ನಿಂಬಿಕೆ ಅದು ಏನು ಕೆಲಸ ಮಾಡಬಾರ್ದಂದ್ರೆ ಇವತ್ತ ನೀ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ದೊಳಗೆ ಹೋಗಿ ಯಾರ್ಯಾರು ಭಿಕ್ಷುಕರು ಕುಂತಾರ, ಅನಾಥರು ಕೂತಾರ, ಅವರಿಗೆಲ್ಲ 2 ಪ್ಲೇಟ್ ಆಲೂ ಬತ್ತು ಕೊಡು ಅಂದ. ಅವನಿಗೆ ನಾ ಹೋಯ್ತವ. ಹಸಿದವರಿಗೆ ತುತ್ತು ಅನ್ನವನ್ನಿಡೋದದ. ಮನೆಗೆ ಬಂದವರಿಗೆ ಏನು ಮನ್ಯಾಗ ಕರಕಿ ಸೋಫಾ ಸೀಟ್ ಮೇಲೆ ಕೂಡಿಸಿ AC ಹಚ್ಚಿಸಿ TV ಹಚ್ಚಿಸಿ ಆರಾಮಿದ್ದೀರಿ ಅಂತ ಕೇಳೋದು ಬೇಕಾಗಿಲ್ಲ. ಹೊರಗೆ ನಿಂತವರಿಗೆ ಒಂದು ತುತ್ತು ನೀರು ಕೊಟ್ಟು, ದಣದ ಬಂದವರಿಗೆ ನೀರು ಕೊಟ್ಟು ಹರಿಸಿದ್ರೆ ಸಾಕು. ಬಸವಣ್ಣನವರು ಬರೀತಾರೆ, ಏನ ಬಂದಿರಿ ಹದಳವಿದ್ದಿರಿ ಎಂದು ಹೇಳಿದರೆ ಮನೆಯ ಸಿರಿ ಹಾರಿ ಹೋಗುವುದಾ? ಬಂದವರನ್ನ ಯಾವಾಗ ಬಂದಿರಪ್ಪ, ಆರಾಮದ್ದಿರಲ್ಲ, ಚಲೋ ಅದ್ದಿರಲ್ಲ, ಮನೆಯೊಳಗೆಲ್ಲ ಹಿಂಗೆಲ್ಲ ಕೇಳಿವೇನು? ಎಲ್ಲ ಮರೆತು ಹೋಗ್ಯದ. ಆ ಎಲ್ಲ ಅನಾಥ ಮಕ್ಕಳು ಬಂದು ತಾಯಿ ದಾನಮ್ಮಳ ಹತ್ರ ಬಂದು, ಅಮ್ಮ, ಸಾವಿರಾರು ಅನಾಥ ಮಕ್ಕಳು, ಹಸಿದವರು, ಬಹಳ ದಿನಗಳಿಂದ ಅನ್ನವನ್ನೇ ಉಣಲಾರದಂತ ಮಕ್ಕಳು, ಹೊಟ್ಟೆ ಬೆನ್ನಿಗೆ ಹತ್ತು ಬಿಟ್ಟಿತ್ತು. ಅಂತ ಮಕ್ಕಳನ್ನ ನಾವು ದಾರಿ ಪಕ್ಕದೊಳಗೆ ಬಹಳ ಜನರನ್ನ ನೋಡಿರ್ತೀವಿ. ಕೈಯಲ್ಲಿದ್ದಷ್ಟು ಸಹಾಯ ಮಾಡಿ
ಬಳಿ 10 ರೂಪಾಯಿ ಇತ್ತಂದ್ರ ಚಲೋದೊಂದು ಏನಾದ್ರೂ ಅವ್ರಿಗೆ ಕುಡಿಸ್ರಿ, ತಿನ್ನಿಸ್ರಿ, ಉಣಿಸ್ರಿ. ದೊಡ್ಡವರು ಬಂದ್ರೆ ಮನ್ಯಾಗ ಮಣಿ ಹಾಕ್ಬೇಡ್ರಿ, ಹಸದವ್ರು ಬಂದ್ರೆ ಮಣಿ ಹಾಕಿ ಉಣಿಸ್ರಿ. ದೊಡ್ಡವರಿಗೆ ಸೋಫಾ ಸೀಟಿ ಅದಾವ, ಅವ್ರಿಗೆ ಅಲ್ಲಿ ಕೂಡಿಸ್ರಿ. ದೊಡ್ಡವ್ರಿಗೆ ಮ್ಯಾಲ ಕೂಡಿಸೋದು, ಸಣ್ಣವ್ರಿಗೆ ಕೆಳಗೆ ಕೂಡಿಸೋದು, ಇಂಥದ್ದು ಮಾಡಕ್ ಹೋಗ್ಬೇಡ್ರಿ, ಸಮಾನರಾಗಿ ಕಾಣ್ರಿ. ಯಾಕೆ ದಾನಮ್ಮನ ಪುರಾಣ ನಮ್ಮೆಲ್ಲರಿಗೆ ಪ್ರಚಾರವಾಗಿ ತಿಳಿಸತ್ತಂದ್ರ ಅಂತ ಮಕ್ಕಳನ್ನ ನೋಡಿ ಕರಗುತ್ತಾಳ. ನೊಂದವರ ಕಣ್ಣೀರು ಯಾರು ನಾವು ಒರೆಸ್ತೀವಿ, ದೇವರ ನಮ್ಮ ಕಣ್ಣೀರು ಒರೆಸುವಂತ ಶಕ್ತಿ ದೇವರಿಗದ. ನಾವು ನೊಂದವ್ರ ಕಣ್ಣೀರು ಒರೆಸ್ಬೇಕು. ತಾಯಿ ದಾನವ್ವ ನೋಡ್ತಾಳೆ, ಕಣ್ತುಂಬ ದುಃಖಿಸ್ತಾಳೆ. ಆ ಮಕ್ಕಳನ್ನ ಒಂದು ಕ್ಷಣ ನೋಡಿ, ಯಾರು ಹೆತ್ತಿರುವಂತ ಮಕ್ಕಳು ಎಷ್ಟು ಕಷ್ಟಪಡಾಕತ್ತವಲ್ಲ, ಅನ್ನ 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 ಅಂತ ಬಡದಾಡ್ಕತ್ತವಲ್ಲ, ಇಂಥ ಮಕ್ಕಳನ್ನ ಕಂಡು ಬನ್ರಿಪ್ಪ ಕುತ್ಗೋರಿ ಅಂತ ಮಕ್ಕಳನ್ನ ಕೂಡಿಸ್ತಾಳೆ. ಮಕ್ಕಳನ್ನ ಕೂಡಿಸಿ ಅವರಿಗೆ ಪ್ರಸಾದವನ್ನ ಉಣಿಸ್ಬೇಕಲ್ಲ, ಪ್ರಸಾದ ಉಣಿಸ್ಬೇಕು ಅಂತ ಅನ್ಕೊಂಡು ಅದರಾಗಿರುವಂತ ಒಬ್ಬ ಮಗ ಎದ್ದು, ಅಮ್ಮ ಹೊಟ್ಟಿ ಬಾಳ ಹಸದದ, ಒಂದು ತುತ್ತು ಅನ್ನ ಇದ್ರ ಹಾಕಲ್ಲ ಅಂತ ದಾನಮ್ಮಳಿಗೆ ಕೇಳ್ತದ ಮಗ. ಯಾವಾಗ ದಾನಮ್ಮಳಿಗೆ ಕೇಳ್ತೋ, ದಾನಮ್ಮಳಿಗೆ ಕೇಳಿದ ಅರಗಳಿಗೆ ಒಳಗ ದಾನಮ್ಮಳ ಹತ್ರ ಏನೂ ಇಲ್ಲ. ಅವ್ರೇನು ಮನೆಯಿಂದ ಏನ್ ತಗೊಂಡು ಬಂದಿರಿ, ಏನು ರೊಟ್ಟಿ ಬುತ್ತಿ, ನಾವೇನಾದ್ರೂ ಟೂರ್ಕ್ ಹೋಗ್ಬೇಕಾದ್ರೆ ಚಲೋ ಚೂಡ ಒಯ್ತೀವಿ, ಬೇಸನ್ ಉಂಡಿ ಒಯ್ತೀವಿ, ಗರಿ ಉಂಡಿ ಒಯ್ತೀವಿ, ಟೂರ್ ಆಗ ತನಕ ಶಿಸ್ತು ತಗೋತೀವಿ. ತಾಯಿ ಜಗತ್ತು ಲೋಕ ಸಂಚಾರಕ್ಕಾಗಿ ಹೋದವಳು ಏನೂ ಒಯ್ಲಿಲ್ಲ ಮನೆಯಿಂದ. ಬರಿದಾದ ಜೋಳಿಗೆದ ಸಂಗಡ ಲೋಕ ಸಂಚಾರವನ್ನ ಮಾಡುವಂತ ಮಕ್ಕಳನ್ನ ಕಂಡು ಅನ್ನ ಪ್ರಸಾದ ನೀಡಬೇಕಲ್ಲ. ಅದರಾಗಿರುವಂತ ಒಬ್ಬ ಮಗ ಎದ್ದು, ಅವ್ವ ಹೊಟ್ಟಿ ಬಾಳ ಹಸ್ಯಾಕತ್ತದ, ಏನಾದ್ರೂ ಇದ್ರ ನೀಡಲ್ಲ, ಏನಾದ್ರೂ ಇದ್ರು ಉಣಿಸಲ್ಲ ಅಂತ ಪ್ರಯಾಗರಾಜದೊಳಗ ಕಣ್ತುಂಬ ಕಣ್ಣೀರು ತೆಗೆದು ಕೇಳಬೇಕಾದ್ರೆ ದಾನಮ್ಮಳ ಹತ್ತಳ, ಯಪ್ಪ ಕೂಡ್ರು, ನಿಮ್ಗೆ ಉಣಿಸ್ತೀನಿ ಕೂಡ್ರು. ಎಲ್ಲಾ ಮಕ್ಕಳನ್ನ ಪಂಕ್ತಿ ಒಳಗ ಕೂಡಿಸ್ತಾಳೆ. ಸೋಮನಾಥರಿಗೆ ಕರೀತಾಳೆ, ರೀ ಬನ್ರಿ. ಎಷ್ಟು ದಾನಮ್ಮಳಿಗೆ ಗಂಡನ ಮೇಲೆ ಅಚಲವಾದ ಭಕ್ತಿ ಇತ್ತು. ಸೋಮನಾಥನನ್ನ ಕರೆದು ಸೋಮನಾಥನ ಪಾದವನ್ನ ತೊಳಿತಾಳೆ ತಾಯಿ ಗುಡ್ಡಾಪುರದ ದಾನಮ್ಮ. ಹಿಂದಕಿನ ಕಾಲಕ್ಕ ತಾಯಂದ್ರು ಪ್ರಸಾದ ಮಾಡಬೇಕಾಗಿತ್ತು, ಜಳಕ ಮಾಡಿ ಪ್ರಸಾದ ಮಾಡ್ಬೇಕಾದ್ರೆ ಮೊದಲು ಗಂಡನ ಪಾದ ತೊಳಿತಿದ್ರು ಅವರು. ಈಗೆಲ್ಲ ಎಲ್ಲದ ಗಂಡನ ಪಾದ ತೊಳೆ ಮಂದ್ಯದ, ಎಲ್ಲಿ ಹೇಳ್ತೀವೋ ಯೋಗಿರಾಜ, ಅವು ತೀರ್ಥ ತೊಳಿ ಬೆಳತನ ವಾರ್ತಾ ಹೇಳ್ತಾವ, ಅವ್ರ ತೀರ್ಥ ನಾವೆಲ್ಲಿ ತೊಳೋದು. ಪಾದ ತೊಳೆಯವ್ರಿಲ್ಲ, ಅವ್ರಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡೋರಿಲ್ಲ. ದಾನಮ್ಮ ಎಂತ ದೊಡ್ಡ ಪವಾಡವನ್ನ ಮಾಡಿದ್ರಂದ್ರೆ, ಮಕ್ಕಳ ಯಾವುದಕ್ಕೂ ದುಃಖ ಮಾಡಬೇಡ್ರಿಪ್ಪ, ನಿಮಗ್ ಉಣಿಸ್ತೀನಿ ತಡ್ರಿ ಅಂತ ಪತಿದೇವನನ್ನ ಕರೆದು ಪತಿಯ ಪಾದವನ್ನ ತೊಳಿತಾಳೆ. ಪಾದೋದಕವನ್ನ ತೆಗೆದುಕೊಂಡು ಪ್ರಯಾಗರಾಜದ ತ್ರಿವೇಣಿ ಸಂಗಮದ ಪಕ್ಕದೊಳಗ ಬಂದು ಬಿದ್ದಿರುವಂತ ಅನಾಥರಾಗಿ ನಿಂತಿರುವಂತ ಉಸುಕನ್ನ ಮಣ್ಣಿನ ಮಡಿಕೆ ಒಳಗ ಹಾಕ್ತಾಳೆ. ನೋಡ್ರಿ, ಗಮನಿಸ್ರಿ ನೀವೆಲ್ಲ. ಮಣ್ಣಿನ ಮಡಿಕೆ ಒಳಗ ಪ್ರಯಾಗರಾಜದ ದಂಡೆಯ ಮೇಲೆ ಬಿದ್ದಿರುವಂತ ಜೀವವಿಲ್ಲದ ಉಸುಕನ್ನ ಮರಳು ತಗೊಂಡು ಮಣ್ಣಿನ ಗಡಗ್ಯಾಗ ಹಾಕ್ತಾಳ. 3 ಕಲ್ಲು ಇಡ್ತಾಳ, ಕಲ್ಲಿನ ಮ್ಯಾಲ ಮಣ್ಣಿನ ಮಡಿಕೆ ಇಡ್ತಾಳ. ಮಡಿಕೆಯನ್ನಿಟ್ಟು ಕೆಳಗೆ ಒಲಿಯನ್ನ ಹೊತ್ತಿಸ್ತಾಳೆ. ಸೋಮನಾಥರು ಕೇಳ್ತಾರಂತ, ನಾನು ಅವ್ರ ಪದ ಪ್ರಯೋಗ ಮಾಡೋದು ನಾನಲ್ಲ ಇದು. ಹಿಂಗೆಲ್ಲ ಕರಿಬೇಕು. ಒಂದಿನ ರೇ ಹೆಂಡ್ತಿ ಹಿಂಗ್ ಕರೆದವ್ರು ಇದ್ದೀರೇನು, ಏಯ್ ಬಾ ಹಿಂಗ. ಅದಕ್ಕಂತೂ ಇನ್ನು ಗಂಡ್ಮಕ್ಳ ಆಯುಷ್ಯ ಒಟ್ಟ ಕಡಿಮೆ ಆಗಬಾರ್ದು ಅಂತ ಅನ್ಕೊಂಡು ರೀ 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 ಎಲ್ಲಿ ತನಕ ಇದು 3 ತಿಂಗಳ 3 ತಿಂಗಳಾಗನ ಸ್ವಲ್ಪ ಮಜ್ಜಾರೆ ಬೇರೆ ಏನೊಂದ್ರಿ ರೀ ಏನೊಂದ್ರ ಹಂಗೆ ಎರಡು ಹಾಕೋತಿ ಹೋಗತ್ತ. ಅದು ತಾಯಿ ಸೋಮನಾಥರಿಗೆ ಕೇಳಿದ್ರಂತ, ನಾನು ಏನ್ ಮಾಡಾಕತ್ತಿದಿ, ಮರಳನ್ನ ತಗೊಂಡು ಮಡಿಕೆ ಒಳಗ ಯಾಕೆ ಕುದಿಸಾಕತ್ತಿದೆ ಅಂದ್ರ, ಹಂಗನಾಕ್ ಹೋಗ್ಬೇಡ್ರಿ, ಹಸಿದವರಿಗೆ ಪ್ರಸಾದವನ್ನು ಮಾಡಾಕತ್ತೀನಿ ಅಂದಳಂತ. ಮರಳು ತಗೊಂಡು ಪ್ರಸಾದ ಮಾಡ್ತೇನು? ಹೌದ್ರಿ, ನಿನ್ನ ಲೀಲಾ ತಿಳಿದವರೇ ಬಲ್ಲ, ನನಗೇನು ಗೊತ್ತಾಗೋದು, ನಿನ್ನ ಶಕ್ತಿವಾದಳದಿ, ಸ್ತ್ರೀ ಶಕ್ತಿ ಅದಿ, ನೀನು ಬಹಳ ದೊಡ್ಡವಳಿದಿ ಅಂತ ತಿಳ್ಕೊಂಡು ಮಣ್ಣಿನ ಮಡಿಕೆ ಒಳಗ ಮರಳನ್ನ ಕುದಿಸಾಕತ್ತಳು. ಬಹಳ ಮಕ್ಕಳು ಪ್ರಸಾದಕ್ಕಾಗಿ ಕುತ್ಕೊಂಡರ. ಆ ಮಕ್ಕಳಿಗೆ ಹೋಗಿ ಸೋಮನಾಥರಿಗೆ ಕರೆದು ಹೇಳ್ತಾಳಂತರಿ, ಇದು ಹೋಗಿ ಅವರಿಗೆ ಪ್ರಸಾದ ನೀಡ್ರಿ ಅಂದ್ರ ಅವ್ರಂತಾರ, ಏನ್ ಹೇಳಾಕತ್ತಿದಿ, ಇದ್ರೊಳಗ ಮರಳದ, ನೀನೇ ಹಾಕಿದ್ದಿ ಅಂದ್ರ ದಾನಮ್ಮ ಹತ್ತಳ, ಇದು ಮರಳಲ್ರಿ,
ಇದು ನಾನು ತಗೋಬೇಕಾದ್ರೂ ಮರಳಾಗಿತ್ತು, ಮಣ್ಣಿನ ಮಡಿಕೆ ಒಳಗೆ ಹಾಕಬೇಕಾದ್ರೂ ಮರಳಾಗಿತ್ತು. ಯಾವಾಗ ನಿಮ್ಮ ಪಾದೋದಕವನ್ನ ಹಾಕಿದು ಕುದಿಸಾಕತ್ತಲ್ಲ, ಇದು ಮರಳು ಹೋಗಿ ಅನ್ನ ಆಗ್ಯದ ಅಂದಳಂತ ಅವಳು. ಉಸುಕು ತಗೊಂಡು ಮಡಿಕೆ ಒಳಗ ಕುದಿಸಿ ಅನ್ನವನ್ನ ಮಾಡಿ ಪ್ರಸಾದವನ್ನ ಮಕ್ಕಳಿಗೆ ಉಣಿಸ್ತಾಳೆ. ಆ ಮಕ್ಕಳು ಪ್ರಸಾದವನ್ನು ಉಣ್ಬೇಕಾದ್ರೂ ಸುಮ್ಮ ಕೊಡ್ಲಿಲ್ಲ. ಯವ್ವ ಅನ್ನ ಹಾಕದಿ, ಒಳಗ ಹಾಲ ಇಲ್ಲಲ್ಲ ಅಂದು ಅಂತವು. ನೋಡ್ರಿ, ಅನ್ನ ಹಾಕದಿ ಹಾಲಿಲ್ಲ ಅಂದ್ರ ದಾನಮ್ಮ ಅಂತಳಂತ, ಮಕ್ಕಳ ಹಾಲನ್ನು ತರ್ತೀನ್ರಿಪ್ಪ ತಡ್ರಿ ಅಂತ ಅನ್ಕೊಂಡು ತ್ರಿವೇಣಿ ಸಂಗಮದೊಳಗ ಹರಿಯುವಂತ ನದಿಯ ನೀರನ್ನ ತಗೊಂಡು ಪತಿಯ ಪಾದೋದಕದ ಹನಿಗಳನ್ನ ಸಿಂಪಡಿಸಿ, ಹೋಗ್ರಿ ಮಕ್ಕಳಿಗೆ ಹಾಲು ಕೇಳಾಕತ್ತಾರ, ಹಾಲು ಹಾಕ್ರಿ ಅಂದ್ರ ಹರಿಯುವ ನೀರನ್ನ ತೆಗೆದುಕೊಂಡು, ಗಂಗಾ ನದಿಯ ನೀರನ್ನ ತೆಗೆದುಕೊಂಡು ಹಾಲನ್ನ ಮಾಡಿದವಳು ಗುಡ್ಡಾಪುರದ ದಾನಮ್ಮ. ನೀರು ತಗೊಂಡು ಹಾಲು ಮಾಡಿದಳು, ಉಸುಕಿನ ಮರುಳುಗಳನ್ನ ತಗೊಂಡು ಅನ್ನ ಮಾಡಿದಳು, ಪ್ರಸಾದ ಮಾಡಿದವು ಮಕ್ಕಳು. ಇನ್ನು ಎದ್ದು ಹೋಗಬೇಕಾದ್ರೆ ಮಕ್ಕಳ ತಾಟ ಬರೀದು ಆಗಿತ್ತು, ಖಾಲಿ ಇತ್ತು ತಾಟ. ಮಕ್ಕಳು ಅಮ್ಮ ನಾವು ಹೋಗ್ತೀವಿ ಅಂದ್ರ, ತಡ್ರಿಪ್ಪ ಹೋಗುವಂತ ನಿಲ್ರಿ ಅಂದ್ರ, ಅಲ್ಲಿ ಬಿದ್ದಿರುವಂತ ಉಸುಕಿನ ಹರುಳುಗಳನ್ನ ತಗೋಬೇಕಾದ್ರೆ ಉಸುಕಿನ ಕಲ್ಲುಗಳಿದ್ದು, ಕೈ ಒಳಗ ಹಿಡಿಬೇಕಾದ್ರೆ ಕಲ್ಲುಗಳಿದ್ದು, ಮಕ್ಕಳ ತಟ್ಟೆ ಒಳಗ ಹಾಕಿದ ನಂತರ ಬಂಗಾರದ ನಾಣ್ಯಗಳಾಗಿ ನಿಂತು ಎಲ್ಲರನ್ನ ಜಗತ್ತಿನೊಳಗ ಬೇಡಿದವರಿಗೆ ಬೇಡಿದ್ದು ಕೊಟ್ಟಿರುವಂತ ಇಷ್ಟಾರ್ಥಗಳ ಶಕ್ತಿ ಅದು ಗುಡ್ಡಾಪುರದ ದಾನಮ್ಮ.